ಲಿಂಗಾಯತ ಒಬ್ಬ ನಟ ಗೆದ್ದುಬಿಟ್ರೆ ಲಿಂಗಾಯತರೆಲ್ಲ ಉದ್ಧಾರ ಆಗ್ಬಿಟ್ರ? ಕುರುಬ ನನಗೆ ಗಿಲ್ಲಿನ ಕುರುಬ ಅಂತ ಯಾರೋ ಬೋರ್ಡ್ಗಳು ಹಾಕೊಂಡು ಮಾಡ್ತಾ ಇದ್ರು. ನನಗೆ ಅವ್ರ ಬಗ್ಗೆ ಅಷ್ಟು ಕೋಪ ಬಂದ್ಬಿಡ್ತು. ನನಗೆ ಯಾಕೆ ಆ ಗಿಲ್ಲಿನ ಕುರುಬನನ್ನಾಗಿ ಮಾಡ್ತಾ ಇದ್ದೀರಿ? ಕನ್ನಡಿಗನನ್ನಾಗಿ ಮಾಡಿ, ಕನ್ನಡದ ಒಬ್ಬ ಮನರಂಜನಾ ಕ್ಷೇತ್ರದಲ್ಲಿರುವ ಒಬ್ಬ ವ್ಯಕ್ತಿಯನ್ನಾಗಿ ಮಾಡಿ. ಯಾಕೆ ಅಶ್ವಿನಿ ಗೌಡನ ಒಕ್ಕಲಿಗರ ಬ್ರ್ಯಾಂಡ್ ಮಾಡ್ತಾ ಇದ್ದೀರಿ? ಯಾಕೆ ಒಕ್ಕಲಿಗರ ಬ್ರ್ಯಾಂಡಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಿ? ಇದಕ್ಕೆ ಜಾತಿ ಆಗ್ಬೇಕಾಗಿತ್ತು. ಸಿದ್ದರಾಮಯ್ಯನವರು ಗೆದ್ದ ತಕ್ಷಣ ಕುರುಬರೆಲ್ಲ ಉದ್ಧಾರ ಆಗ್ಬಿಟ್ಟಿದಾರಾ? ಬ್ರಾಹ್ಮಣರು ಯಾರು ಸಿಎಂ ಆದ ತಕ್ಷಣ ಬ್ರಾಹ್ಮಣರೆಲ್ಲ ಚೆನ್ನಾಗಿ ಆಗ್ಬಿಡ್ತಾರಾ? ಅಸಹ್ಯ ಅಲ್ವಾ ಇದು? ಯಾವುದೋ ನಟ ಇವರು ವಾಲ್ಮೀಕಿ ಜನಾಂಗಕ್ಕೆ ಸೇರಿದವರು ಅಂತ ಎಲ್ಲ ವಾಲ್ಮೀಕಿಗಳು ಮಾತ್ರ ಪಿಕ್ಚರ್ ನೋಡಿ ಗೆಲ್ಲಿಸ್ತಾರ? ಇವ್ರು ಒಕ್ಕಲಿಗ ಅಂತ ನೋಡಿ ಗೆಲ್ಲಿಸ್ತಾರ? ನಾಯ್ಡು ಅಂತ ನೋಡಿ ಗೆಲ್ಲಿಸ್ತಾರ? ಜಾತಿನ ಇಷ್ಟೊಂದು ಅಂಟಿಸ್ಕೋಬಾರ್ದು. ಇಷ್ಟೊಂದು ಅಂಟಿಸ್ಕೊಂಡು ಇಂಥ ಕ್ಷೇತ್ರಗಳಲ್ಲಿ ಕಲಾಕ್ಷೇತ್ರಕ್ಕೆ ತರಬಾರ್ದು. ಇದು ಈ ಸಲ ಅತಿ ಹೆಚ್ಚಾಗೋಯ್ತು. ಇದೇನಂದ್ರೆ ಯಾರ್ಯಾರ್ದೋ ಬೇಳೆ ಬೇಯಬೇಕಾಗಿತ್ತು, ಯಾರ್ಯಾರ್ದೋ ಲಾಬಿಗಳು ಬೇಯಬೇಕಾಗಿತ್ತು. ಅದಕ್ಕೆ ಬಿಗ್ ಬಾಸ್ನ ಸ್ಪರ್ಧಿಗಳ ಹೆಸರಲ್ಲಿ ನಡೀತಾ ಇದೆ. ಇದು ಸ್ವತಃ ಬಿಗ್ ಬಾಸ್ ಸ್ಪರ್ಧಿಗಳು ಇರೋವರೆಗೆ ತೊಂದರೆ ಆಗುತ್ತೆ. ಇದು ಒಳ್ಳೆಯ ಲಕ್ಷಣ ಅಲ್ಲ ಸಮಾಜದಲ್ಲಿ. ನಾನು ಇದನ್ನ ಖಂಡಿಸ್ತೀನಿ. ನೋಡಿ, ಈಗ ಕಿಚ್ಚ ಸುದೀಪ್ ಅವರು ಅಣ್ಣ 11 ವರ್ಷಗಳ ಕಾಲ ಬಿಗ್ ಬಾಸ್ ನಡೆಸ್ಕೊ ಬಂದಿರೋರಿಗೆ ಇದರಲ್ಲಿ ಕೆಮಿಕಲ್ ಯಾವುದು, ಆರ್ಗ್ಯಾನಿಕ್ ಯಾವುದು, ಇದನ್ನ ಹೇಗೆ ತಗೋಬೇಕು, ಇಡೀ ರಾಷ್ಟ್ರಾದ್ಯಂತ ಇರುವ ಬಿಗ್ ಬಾಸ್ ಅಲ್ಲಿ ಕಿಚ್ಚನ ಚಪ್ಪಾಳೆ ಶುರು ಮಾಡಿದ್ದೆ ಇವರು. ಅದನ್ನ ಯಾರಿಗೆ ಕೊಡಬೇಕು, ಯಾರಿಗೆ ಶೋಲ್ಡರ್ ಟ್ಯಾಪ್ ಮಾಡಬೇಕು, ಯಾವ ಬೆಂಬಲದ ಕಾರಣಕ್ಕೆ ಕೊಡಬೇಕು, ಒಳಗಡೆ ಇರೋರು ಯಾರು ಕುಗ್ಗೋಗಿದ್ದಾರೆ, ಯಾರನ್ನ ಎತ್ತಬೇಕು, ಯಾವ ಸಂದರ್ಭದಲ್ಲಿ ಯಾವ್ದೇ ವ್ಯಕ್ತಿತ್ವವನ್ನ ಬಿಗ್ ಬಾಸ್ ಒಳಗಡೆ ಹೋದವ್ರು ನನ್ನೂ ಸೇರಿಸ್ತಂತೆ ಯಾವುದೋ ಕ್ಷುಲ್ಲಕ ಕಾರಣಗಳಿಗೆ ಹಾಳಾಗದಂಗೆ ಇಷ್ಟು ವರ್ಷಗಳ ಕಾಲ 12 ವರ್ಷ ಇಂಟು 25 ಜನ ಅನ್ಕೊಳ್ಳಿ, 20 ಜನ ಅನ್ಕೊಳ್ಳಿ, ಅಷ್ಟು ಜನರನ್ನ ಕಾಪಾಡಿ ಕಳಿಸಿದ್ದಾರೆ ಅಂದ್ರೆ ಅದು ಕಲರ್ಸ್ ಚಾನಲ್ನ ಪ್ರಾಮುಖ್ಯತೆ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚು ನನ್ನ ಅನುಭವ ಹೇಳ್ತಾ ಇದ್ದೀನಿ. 5 ವರ್ಷದಿಂದ ಅವ್ರ ಜೊತೆ ಇದ್ದೀನಿ. ಕಿಚ್ಚ ಸುದೀಪ್ ಅವ್ರ ಪಾತ್ರ ಇದೆ. ಸ್ಪರ್ಧಿಗಳ ವ್ಯಕ್ತಿತ್ವ ಹಾಳಾಗದಾಗೆ, ಒಳಗಡೆ ಮಾಡಿದ ಎಷ್ಟೋ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಅವರ ಬದುಕನ್ನ ಸ್ವಚ್ಛ ಮಾಡೋದಕ್ಕೆ, ಬಿಗ್ ಬಾಸ್ ವೇದಿಕೆಗೆ ಬಂದ ಕಾರಣಕ್ಕೆ ಅವರಿಗೆ ಕಪ್ಪು ಮಸಿ ಬೆಳೆದಲೇ ಇರೋದು ಕಾರಣದಕ್ಕೆ ಎಲ್ಲರನ್ನೂ ಎತ್ತಿ ಹಿಡಿದು ಮನುಷ್ಯ ಪ್ರೀತಿಯನ್ನ ತೋರಿಸಿರೋದು ಕಿಚ್ಚ ಸುದೀಪ್ ಅವರು. ಅದರಲ್ಲಿ ಒಂದು ಪಾತ್ರ ಧ್ರುವಂತದ್ದು. ಧ್ರುವಂತ ಆಚೆ ಬಂದ್ಬಿಟ್ರಲ್ಲ, ಹಾಗಾದ್ರೆ ಕಿಚ್ಚ ಸುದೀಪ್ ಅವರಿಗೆ ಧ್ರುವಂತ ಮೇಲೆ ವಿಶೇಷವಾದ ಪ್ರೀತಿಯನ್ನ ಇದ್ದಿದ್ರೆ ಫಿನಾಲೆಗೆ ಹೋಗ್ಬೇಕಿತ್ತಲ್ಲ. ಎಲ್ಲದಕ್ಕೂ ಒಂದು ಕಾರಣಗಳಿರುತ್ತೆ. ಆಮೇಲೆ ಈ ಅಬ್ಯೂಸಿಂಗ್ ಕಮೆಂಟ್ ಹಾಕೋರು ಅವ್ರಿಗೆ ಅದು ಕಿಚ್ಚ ಅವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅವ್ರಿಗೆ ಅದೇ ಕೆಲಸ. ಅವ್ರಿಗೆ ಅದೇನೋ ಒಂದು ತೀಟೆ, ಅದೊಂದು ಸಮಾಧಾನ ಆಗುತ್ತೆ ಅವ್ರಿಗೆ. ಆ ಸಮಾಧಾನ ಮಾಡ್ಕೊಳಕ್ ಬಿಟ್ಬಿಡ್ಬೇಕು ನಾವು, ಅದನ್ನು ಗಂಭೀರವಾಗಿ ತಗೋಬಾರ್ದು. ಮತ್ತೊಬ್ಬನ ಚಟ, ಮತ್ತೊಬ್ಬನ ಹಠ, ಮತ್ತೊಬ್ಬನ ತೀಟೆಗಳನ್ನ ನಾವು ತುಂಬಾ ತಲೆಗೆ ತಗೋಬಾರ್ದು.